ನಿಮ್ ಬಗ್ಗೆ ನಮ್ ಗೌರವ ಇದೆ, ನಿಮ್ ಬಗ್ಗೆ ಗೌರವ ಇದೆ, ನೀವು ಸಪೋರ್ಟ್ ಮಾಡ್ತೀರಾ. ನಿನ್ನೆನೂ ಕೂಡ ನಾವು ಸಪೋರ್ಟ್ ಯತ್ನಾಳ್ ಅವ್ರು ಮಾತಾಡೋ ಸಪೋರ್ಟ್ ಮಾಡಿದಾರ. ಆದ್ರೆ ಈ ಸರ್ಕಾರ ಎದ್ದೇ ಇಲ್ಲಲ್ಲ, ಕುಂಭಕರ್ಣ ನಿದ್ದೆಯಲ್ಲಿದೆಯಲ್ಲ. 48 ಗಂಟೆ ಆದ್ರೂ ಕೂಡ 48 ಗಂಟೆ ಆಗಿದೆ, 48 ಗಂಟೆ ಆಗಿದೆ. ಪರಮೇಶ್ವರ್ ಅವರು ಒಂದೇ ನಿಮಿಷ. ಈ ಸದನದಲ್ಲಿ ನಾನು ಬಹಳ ವರ್ಷಗಳಿಂದ ಇದ್ದೀನಿ. ಸನ್ಮಾನ್ಯ ಖರ್ಗೆ ಅವರು ಅಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಕೂತಿದ್ರು, ನಾನು ವಿರೋಧ ಪಕ್ಷದಲ್ಲಿ ಕೂತಿದ್ದೆ. ಕೋಲಾರದಲ್ಲಿ 6 ಜನ ದಲಿತರನ್ನ ಸುಟ್ಟಾಕ್ಬಿಡ್ತಾರೆ, 6 ಜನ ದಲಿತರನ್ನ ಸುಟ್ಟಾಕ್ತಾರೆ. ಇಡೀ ದೇಶ ಸುದ್ದಿಯಾಗಿ ಹೋಗ್ತದೆ. ಖರ್ಗೆ ಅವರು ಇಲ್ಲಿ ಮಾತಾಡಿ ಕಣ್ಣೀರ್ ಹಾಕಿದ್ರು. ಅರ್ಧ ಗಂಟೆ ಹತ್ತಿದ್ದಾರೆ. ಇಲ್ಲಿ ರಾಜೀನಾಮೆ ಕೊಡಕ್ ಹೋದ್ರು ಅವರು. 6 ಜನ ದಲಿತರ ಹತ್ಯೆ ಆಗಿದ್ಕೋಸ್ಕರ ಒಬ್ಬ ಗೃಹ ಸಚಿವರಾಗಿ ಆ ರೀತಿ ನಡ್ಕೊಂಡ್ರು. ನಾನು ಮೆಚ್ಚುತ್ತೀನಿ ಖರ್ಗೆ ಅವ್ರಿಗೆ. ಏನ್ ಇಲ್ಲಿ ಸರ್ಕಾರ ಏನು ಒಂಥರ ಏನು ಕೇರೇ ಇಲ್ಲ ಅನ್ನೋ ತರ ಇದ್ದಾರೆ. ಯಾರಿಗೂ ರೆಸ್ಪಾನ್ಸಿಬಲೇ ಇಲ್ಲ. ಇಷ್ಟೊಂದು ದೊಡ್ಡ ಘಟನೆ ಆಗಿದೆ, ಸಣ್ಣ ಘಟನೆ ತರ ನೋಡ್ತಾ ಇದ್ದಾರೆ ಇವತ್ತು. ಅದು ವಿಧಾನಸೌಧ ಒಳಗಡೆ. ಯಾರು ನೈತಿಕ ಹೊಣೆ ಯಾರು ಒತ್ತಿದ್ದಾರೆ ಅಧ್ಯಕ್ಷರೇ? ಆಯ್ತು ಅಧ್ಯಕ್ಷರೇ, ನೈತಿಕ ಹೊಣೆ ಒತ್ತಿರೋರು ಯಾರು? ಸರ್ಕಾರ, ಮುಖ್ಯಮಂತ್ರಿಗಳು ಒತ್ತಿದಾರ ನೈತಿಕ ಹೊರೆ?